ನೆಕ್ಸ್ಟ್ ವರ್ಷನ್ ಅನ್ನೋದಕ್ಕಿಂತ ಒಂದು ಒಳ್ಳೆ ಗುಡ್ ವರ್ಷನ್ ಅಮ್ಮ. ಇಟ್ಸ್ ಅ ಗುಡ್ ವರ್ಷನ್. ಪ್ರಾಬ್ಲಿ ಐ ಕಾಂಟ್ ಕಂಪೇರ್ ಬಗೀರಾ ಆಮೇಲೆ ಪರಾಕ್ ಇಸ್ ಅ ಟೋಟಲ್ ಡಿಫ್ರೆಂಟ್ ಪ್ಯಾಟರ್ನ್, ಟೋಟಲ್ ಡಿಫ್ರೆಂಟ್ ಸ್ಟೈಲ್. ಒಂದು ಬೇರೆ ವರ್ಲ್ಡ್ಗೆ ಕರ್ಕೊಂಡು ಹೋಗುವಂಥ ಒಂದು ಕತೆ ಕಣಮ್ಮ ಪರಾಕ್. ಏನಾಗುತ್ತೆ ಪರಾಕಲ್ಲಿ ಚೆನ್ನಾಗಿದೆ, ಮಾಡ್ತೀವಿ ಕೆಲಸ ಮಾಡಿ ಆಮೇಲೆ ಹೇಳ್ತೀವಿ. ಬರುತ್ತೆ ಅದೆಲ್ಲ ಹೇಳೋಕ್ಕಾಗಲ್ಲ ರೀ ಈಗಲೇ ನಾವು. ನಾನು ಅದೇ ಹೇಳೋಕ್ಕಾಗಲ್ಲ, ಅದು ನಾನು ಈಗಲೇ ಕ್ಲೂ ಕೊಟ್ಟಂಗೆ ಆಗ್ಬಿಡುತ್ತೆ. ಇದಂತೂ ಗಡ್ಡ ಅಂತೂ ಇರಲ್ಲ, ಲುಕ್ ಅಂತೂ ಬೇರೆ ಥರ ಇರುತ್ತೆ. ಆವಾಗ ಇನ್ನೊಂದು ಪ್ರೆಸ್ ಮೀಟ್ ಮಾಡಿ ಆವಾಗ ನಿಮ್ಮ ಮುಂದೆನೇ ಕಾಣಿಸ್ಕೊತೀನಿ ನಾನು. ಓಕೆನಾ? ಇಲ್ಲ, ಡ್ಯುಯಲ್ ಕ್ಯಾರೆಕ್ಟರ್ ಈ ಪಿಕ್ಚರಲ್ಲಿ ಡ್ಯುಯಲ್ ಕ್ಯಾರೆಕ್ಟರ್ ಇಲ್ಲ ಅಲ್ವಾ? ಇಲ್ಲ, ಡ್ಯುಯಲ್ ಕ್ಯಾರೆಕ್ಟರ್. ಆ್ಯಂಡ್ ನೀವು ಮಾಡ್ತಿದ್ದೀರಾ? ಬನ್ನಿ ಈ ಪಿಕ್ಚರ್ ನಾನು ಹೇಳಕ್ ಬಂದೆ ಆಗ್ಲೇ ಇಮಿಡಿಯೇಟ್ ಆಗಿ ಟಕ್ಕಂದ್ ಹೆಂಗ್ ಹೇಳಕ್ಕಾಯ್ತದೆ ರೀ? ಇಲ್ಲಮ್ಮ, ನಾ 2 ಲೈನ್ ಹೇಳ್ತೀನಿ ಕಣಮ್ಮ. ಪರಾಕ್ ವಿಂಟೇಜ್ ಸ್ಟೈಲಲ್ಲಿ ಅದ್ಭುತವಾಗಿ ನಿರ್ಮಾಣ ಆಗುತ್ತೆ. ಒಳ್ಳೆ ಪಿಕ್ಚರ್ ಅಂತೂ ಬರುತ್ತೆ ಕಣಮ್ಮ, ಒಳ್ಳೆ ಕತೆ ಅಂತೂ ಇದೆ. ಯಾಕೆ ಸಮ್ಟೈಮ್ಸ್ ಕತೆನ ಬಿಟ್ಕೊಡಕ್ಕಾಗಲ್ಲ ಸ್ಟಾರ್ಟಿಂಗಲ್ಲಿ ಅಂದರೆ ನಮಗೂ ಸ್ವಲ್ಪ ಆಬ್ಲಿಗೇಷನ್ಸ್ ಇರುತ್ತೆ. ಅದೊಂದು ಈಗ ನಿಮಗೆ ಈಗಲೇ ಹೇಳಿಬಿಟ್ರೆ ನಮಗೆ ಕಷ್ಟ ಆಮೇಲೆ ಪಿಕ್ಚರ್ ಮಾಡಲಿಕ್ಕೆ. ಒಂದು ಕ್ಲೂ ಕೊಡ್ಲಾ ಇಷ್ಟು ಪ್ರಶ್ನೆಗೆ? ಬೇಡ, ಸಾರಿ, ನಾನು ಡೈರೆಕ್ಟರ್ ವಿರುದ್ಧವಾಗಿ ಹೋಗೋಕ್ಕಾಗಲ್ಲ. ಯಾವುದು? ಅದೇ ಆಮೇಲೆ ಹೇಳ್ತೀನಿ ಅಮ್ಮ. ನನಗೆ ಅವರಲ್ಲಿರೋ ಒಂದು ಸೀರಿಯಸ್ನೆಸ್ಸು, ಅವರಲ್ಲಿರೋ ಒಂದು ಇಂಟ್ರೆಸ್ಟ್ ಲೆವೆಲ್ಲು, ಆಮೇಲೆ ಕತೆ, ಅವ್ರ ಮೈಂಡಲ್ಲಿ ಇದ್ದಂಥ ಕತೆ ಅದನ್ನು ಪ್ರೆಸೆಂಟ್ ಮಾಡೋ ರೀತಿ. ಬೇಸಿಕಲಿ ಇವತ್ತು ನಮಗೆ ಬೇಕಾಗಿರೋದು ನಾಲೆಡ್ಜ್. ಒಂದು ಸಿನಿಮಾ ಮಾಡೋಕ್ಕೆ ಹಾರ್ಡ್ ವರ್ಕಿಂಗ್, ನಾಲೆಡ್ಜ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನನಗದೆರಡು ನನಗೆ ಹಾಲೇಶ್ವರಲ್ಲಿ ಕಾಣಿಸ್ತು ನನಗೆ. ಆ್ಯಂಡ್ ಮೋರ್ ದೆನ್ ಎನಿಥಿಂಗ್ ಒಳ್ಳೆ ಟೇಸ್ಟ್ ಇದೆ ಅವ್ರಿಗೆ. ಏನೇ ಮಾಡಿದ್ರು ಒಂದು ಅಚ್ಚುಕಟ್ಟಾಗಿ ಮಾಡಬೇಕು ಅನ್ನೋ ಒಂದು ಪರ್ಫೆಕ್ಷನಿಸ್ಟ್ ಅಂತೀವಲ್ಲ, ಆ ಥರ ಒಂದು ಸ್ವಭಾವ ನಮಗೂ ಅವ್ರಿಗೂ ಸ್ವಲ್ಪ ಮ್ಯಾಚ್ ಆಗುತ್ತೆ. ಸೊ ಅದರಿಂದ ನನಗದು ಬಹಳ ಇಷ್ಟ ಆಯಿತು ಹಾಲೇಶ್ವರಲ್ಲಿ. ಅವ್ರ ಚಾಯ್ಸಸ್, ಅವ್ರ ಸೆಲೆಕ್ಷನ್ಸ್ ತುಂಬ ಚೆನ್ನಾಗಿದೆ. ಬಹುಶಃ ನೀವೇ ನೋಡ್ತೀರಾ, ನೀವೇ ಹೇಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸದ್ಯಕ್ಕೆ ನಾನು ಏನೇ ಮಾತಾಡೋದು ತುಂಬ ಅರ್ಲಿನೇ, ಯಾಕಂದರೆ ಇವತ್ತು ತಾನೇ ಪೂಜೆ ಆಗಿದೆ. ನಾವು ಕಷ್ಟಪಡಲೇಬೇಕು, ನಾವು ಕೆಲಸ ಮಾಡಲೇಬೇಕು, ತದನಂತರ ರಿಸಲ್ಟ್ನ ಎಕ್ಸ್ಪೆಕ್ಟ್ ಮಾಡಬೇಕು. ಶೂಟಿಂಗ್ ಇವಾಗ ಈ ಮಂತ್ ಎಂಡ್ ಸ್ಟಾರ್ಟು. ಐ ಥಿಂಕ್ ತುಂಬ ಜನ ಎಲ್ಲ ಇದ್ದಾಗ ನಮ್ಮನ್ನು ನಾವು ನೋಡ್ಕೊಳ್ಳೋ ಅಷ್ಟು ಕಾಳಜಿ ಇರಬೇಕಂತ ಅನಿಸುತ್ತೆ ಬೇಸಿಕಲಿ. ಯಾಕಂದರೆ ಅಷ್ಟು ಜನ ಸೇರಿದಾಗ, ಒಬ್ಬ ಸ್ಟಾರ್ನ ನೋಡಬೇಕು ಅಂದಾಗ ಎಲ್ಲೋ ನುಗ್ಗಲು ಆದಾಗ ಬಹಳ ವಿಷಯಗಳು ನಡೆಯುತ್ತೆ. ಎಷ್ಟೇ ಪೊಲೀಸ್ ಸೆಕ್ಯೂರಿಟಿ ಇದ್ದರೂ ಏನೇ ಇದ್ರೂ ನನ್ನ ಒಂದು ಅಡ್ವೈಸ್ ಏನು ಅಂದರೆ ಪಬ್ಲಿಕ್ಕಲ್ಲಿ ಆ ಥರ ಜನ ಸೇರಿದಾಗ ನಿಮ್ಮನ್ನು ನೀವು ನೋಡ್ಕೊಳ್ಳಿ. ಫಸ್ಟು ನಿಮ್ಮ ಜೊತೆಗೆ ಯಾರು ಇರ್ತಾರೋ ಅವ್ರನ್ನ ನೋಡ್ಕೊಳ್ಳಿ. ಜೊತೆಗೆ ಯಾರಿಗೂ ತೊಂದರೆ ಆಗದಿರೋ ಹಾಗೆ ಆ ವಾತಾವರಣದಲ್ಲಿ ಇರೋ ಹಾಗೆ ಪ್ರಯತ್ನಿಸಿ ಅಂತ ಹೇಳ್ಬೋದು. ಬಿಕಾಸ್ ಅದು ಪ್ಯೂರ್ ಲವ್ ಕಣಮ್ಮ. ಅದು ಅಭಿಮಾನಿಗಳದ್ದು ಹಾಗೂ ನಟರದು ಅದು ಪ್ಯೂರ್ ಲವ್. ಅದ್ರ ಬಗ್ಗೆ ಯಾರು ಏನು ಹೇಳಿದ್ರು ತಪ್ಪಾಗುತ್ತೆ. ಸಮಯ, ಸಂದರ್ಭ, ಸಿಚುವೇಶನ್ ಆಗಿರ್ಬೋದು, ಅದು ಆಗದೆ ಹೋಗಿದ್ರೆ ಚೆನ್ನಾಗಿರೋದು. ಸೊ ಹಾಗಾಗಿ ಎಲ್ರಿಗೂ ನೆಮ್ಮದಿ ಸಿಗಲಿ ಅಂತ ಹೇಳ್ತೀನಿ.